ಅದೆಷ್ಟೋ ಹುಡುಗರು ಒಂದು ಹುಡುಗಿ ಸಿಗ್ತಿಲ್ಲ ಮದುವೆ ಆಗೋದಕ್ಕೆ ಅಂತ ಹೇಳಿ ಪರದಾಡ್ತಾ ಇದ್ದಾರೆ. ವಯಸ್ಸು 35-40 ಆದರೂ ಕೂಡ ಇವತ್ತಿಗೂ ಒಂದು ಹೆಣ್ಣು ಸಿಕ್ಕರೆ ಸಾಕಪ್ಪ, ಆಕೆಯ ಜೊತೆಗೆ ಸುಖವಾಗಿ ಸಂಸಾರವನ್ನ ಮಾಡ್ತೇನೆ, ಆಕೆಯನ್ನ ರಾಣಿ ತರ ನೋಡ್ಕೊಳ್ತೇನೆ ಅನ್ನುವಂಥ ಹುಡುಗರ ಮಧ್ಯೆ ಇಲ್ಲೊಬ್ಬ ಮಾತ್ರ ತನ್ನ ಹೆಂಡತಿ ಅದೆಷ್ಟು ಸುಂದರವಾಗಿದ್ಲು ಅಂತ ಹೇಳಿದ್ರೆ ಯಾವ ಹೀರೋಯಿನ್ಗೂ ಕಮ್ಮಿ ಇರಲಿಲ್ಲ. ಜೊತೆಗೆ ಬರೋಬ್ಬರಿ 1 ಕೋಟಿಗೂ ಅಧಿಕ ಮೌಲ್ಯದ ವರದಕ್ಷಿಣೆಯನ್ನು ಕೂಡ ನೀಡಿದ್ರು. ಇವತ್ತು ಮತ್ತೆ ವರದಕ್ಷಿಣೆ ಬೇಕು ಅಂತ ಹೇಳಿ ಕಿರಿಕಿರಿಯನ್ನ ಮಾಡಿದ್ದರಿಂದಾಗಿ ಆತನ ಹೆಂಡತಿ ಇದೀಗ ಮೃತಪಟ್ಟಿದ್ದಾಳೆ. ಈ ಘಟನೆ ನಡೆದಿರುವಂಥದ್ದು ಗ್ರೇಟರ್ ನೋಯ್ಡಾ ಎಂಬಲ್ಲಿ ದೀಪಿಕಾ ತನ್ವಾರ್ ಮತ್ತು ರಿತಿಕ್ ನಾರಂಗ್ ಎಂಬ ಜೋಡಿಯ ನಡುವೆ ಕಳೆದ 17 ತಿಂಗಳ ಹಿಂದೆ ಮದುವೆ ಆಗಿರುತ್ತೆ. ಮದುವೆಯ ಸಂದರ್ಭದಲ್ಲಿ 11 ಲಕ್ಷ ಕ್ಯಾಶ್, 50 ಲಕ್ಷದ ಬೆಲೆ ಬಾಳುವಂತಹ ಒಡವೆ ಮತ್ತು ಒಂದು ಕಾರನ್ನು ಕೂಡ ಕೊಡಿಸಿರ್ತಾರೆ. ಅದು ಸ್ಕಾರ್ಪಿಯೋ ಕಾರನ್ನು ಕೊಡಿಸಿರ್ತಾರೆ. ಆದರೆ ಇಷ್ಟಕ್ಕೆ ಸುಮ್ಮನಾಗದಂತಹ ಆತ ಆಕೆಗೆ ಪದೇ ಕಿರಿಕಿರಿಯನ್ನ ನೀಡ್ತಾ ಇರ್ತಾನೆ. ಸುಂದರವಾದಂತಹ ಹೆಂಡತಿಯ ಜೊತೆಗೆ ಸುಖವಾಗಿ ಸಂಸಾರ ಮಾಡೋದನ್ನ ಬಿಟ್ಟು ವರದಕ್ಷಿಣೆಗೋಸ್ಕರ ಪೀಡಿಸೋದಕ್ಕೆ ಶುರು ಮಾಡ್ತಾನಂತೆ. ಜೊತೆಗೆ ಆಕೆಯ ಅತ್ತೆ ಮಾವ ಕೂಡ ಆಕೆಯನ್ನ ಹೊಡೆಯೋದು, ಕಾಲಿಗೆ ಬರೆಯನ್ನ ಕೊಡುವಂತಹದ್ದು ಕೂಡ ಮಾಡಿದ್ದಾರೆ. ಇದರಿಂದ ನೊಂದಂತಹ ಆಕೆ ತವರು ಮನೆಗೆ ಫೋನ್ ಮಾಡಿದ್ದಾಳೆ. ತವರು ಮನೆಯವರು ಇನ್ನೇನು ಆಕೆಯ ಮನೆಗೆ ತಲುಪಬೇಕು ಅನ್ನುವಷ್ಟರಲ್ಲೇ ಆಕೆ ಮೇಲೆ ಚಾವಣಿಯಿಂದ ಹಾರಿ ಮೃತಪಟ್ಟಿದ್ದಾಳೆ. ಈ ಒಂದು ರೀತಿಯಲ್ಲಿ ಅನುಮಾನಾಸ್ಪದ ಶಂಕೆ ವ್ಯಕ್ತವಾಗಿದ್ದು ಈಕೆಯ ತವರು ಮನೆಯವರು ಇದು ವರದಕ್ಷಿಣೆಯ ಆರೋಪವೇ ಅಂತ ಹೇಳಿ ಅವರ ಮೇಲೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಇದೀಗ ಗಂಡನ ಮನೆಯವರ ಬಂಧನವಾಗಿದೆ. ಇದೀಗ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. थाना इकोटेक 3 में बीती रात यह सूचना प्राप्त हुई थी कि ग्राम जलपुरा में एक महिला जिसकी शादी 1.5 वर्ष पूर्व हुई थी, छत से कूदने से उसकी मृत्यु हो गई है। इस सूचना पर तत्काल पुलिस मौके पर पहुंचकर आवश्यक विधिक कार्यवाही करते हुए मृतका का पंचायतनामा और पोस्टमार्टम की कार्यवाही कराई जा रही है। मृतका के परिजनों की तहरीर पर सुसंगत धाराओं में अभियोग पंजीकृत कर लिया गया है और इस प्रकरण में मृतका के पति एवं ससुर को गिरफ्तार कर लिया गया है। अन्य साक्ष्य संकलन एवं विधिक कार्यवाही की जा रही है। ಇವತ್ತಿಗೂ ಕೂಡ ಅದೆಷ್ಟೋ ವರ್ಷಗಳಾಯಿತು ಸ್ವಾತಂತ್ರ್ಯ ಬಂದು ಇಂತಹ ಒಂದಿಷ್ಟು ಅನಿಷ್ಟ ಪದ್ಧತಿಗಳು, ವರದಕ್ಷಿಣೆಯ ಪದ್ಧತಿಗಳಿಂದ ಅದೆಷ್ಟೋ ಹೆಣ್ಮಕ್ಳು ಕೂಡ ಇವತ್ತಿಗೂ ಪ್ರಾಣವನ್ನ ಕಳ್ಕೊಳ್ತಾ ಇದ್ದಾರೆ. ಇಂತಹ ಒಂದಿಷ್ಟು ಘಟನೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕಠಿಣವಾದಂತಹ ನಿಲುವುಗಳನ್ನ ಕಾನೂನು ಕೈಗೊಳ್ಳಬೇಕಾಗತ್ತೆ. ಅಲ್ಲಿ ವರದಕ್ಷಿಣೆಯ ಸಮಸ್ಯೆ ಇತ್ತು ಅಥವಾ ಬೇರೆ ಏನಾದರೂ ಸಮಸ್ಯೆ ಇತ್ತು ಗೊತ್ತಿಲ್ಲ. ಒಟ್ಟಿನಲ್ಲಿ ಸುಂದರವಾದಂತಹ ಜೋಡಿಯ ದಾಂಪತ್ಯ ಇದೀಗ ಅಂತ್ಯಗೊಂಡಿದೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೇ ಅತಿ ದೊಡ್ಡ ಹೋಲ್ಸೇಲ್ ವ್ಯಾಪಾರ ಮಳಿಗೆ ಹಜಾರೆ ಬಜಾರ್ ಗ್ರಾಹಕರ ನೆಚ್ಚಿನ ತಾಣವಾಗಿದೆ. ನಿಮ್ಮ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಈಗ ಒಂದೇ ಕಡೆ ಲಭ್ಯ. ದಿನಬಳಕೆಯ ವಸ್ತುಗಳು, ಗೃಹ ಬಳಕೆಯ ವಸ್ತುಗಳು, ಅತ್ಯುತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕೈಗೆಟುಕುವ ದರದಲ್ಲಿ ಮಾರಾಟ. ವೆರೈಟಿ ಡಿಸೈನ್ಗಳ ಬೆಳ್ಳಿ ಬಂಗಾರಗಳ ಖರೀದಿಸುವ ಅವಕಾಶ. ಫರ್ನಿಚರ್ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ. ಮದುವೆ ಹಾಗೂ ಎಲ್ಲಾ ಸಮಾರಂಭಗಳಿಗೆ ಬೇಕಾದ ಬಾಂಡೆ ಸಾಮಾನುಗಳು, ಹೋಟೆಲ್ ಉದ್ಯಮಕ್ಕೆ ಬೇಕಾದ ಸಾಮಾನುಗಳು, ದೇವರ ಮೂರ್ತಿ ಸೇರಿದಂತೆ ಪೂಜಾ ಸಾಮಗ್ರಿಗಳ ಮಳಿಗೆಯೂ ಇಲ್ಲಿದೆ. ಪ್ಲಾಸ್ಟಿಕ್ ವಸ್ತುಗಳು, ಮಕ್ಕಳ ಆಟಿಕೆ ಸಾಮಾನುಗಳು, ಸ್ಟೇಷನರಿ ಐಟಮ್ಸ್ಗಳ ಭಂಡಾರವಿದೆ. ಕುಟುಂಬ ಸಮೇತರಾಗಿ ಬನ್ನಿ, ನಿಮಗಿಷ್ಟವಾದ ವಸ್ತುಗಳನ್ನ ಖರೀದಿಸಿ ಸಂಭ್ರಮಿಸಿ. ಸ್ಥಳ ಹಜಾರೆ ಬಜಾರ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ರಬಕವಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.